ಒಂದು ಜಮಾನ ಇತ್ತು. ಆ್ಯಕ್ಚುಲಿ ಯಾವಾಗ ಬಂದುಬಿಟ್ಟು ನಾನು ಬೆಂಗಳೂರು ತುಂಬ ಸುತ್ತಾ ಇದ್ದೆ, ಹೆವಿ ಕೆಲಸ ಮಾಡ್ತಾಯಿದ್ದೆ. ಅಷ್ಟೇ ಅಲ್ಲ, ಸಿಕ್ಕಾಬಿಟ್ಟೆ ಗೇಮ್ಸು ಇದು ಓಡಾಟ ಎಲ್ಲ ಮಾಡ್ತಾಯಿದ್ದೆ. ಇದು ಬಂದುಬಿಟ್ಟು ಸುಮಾರು 2017-20 ಅನಿಸುತ್ತೆ. ಆವಾಗ ನಂದು ವೆಯ್ಟ್ ಬಂದುಬಿಟ್ಟು ತುಂಬಾ ಕಡಿಮೆ ಇತ್ತು. ಈಗ ನಾನು ಎಷ್ಟಿದ್ದೀನಿ ಗೊತ್ತಾ ಹೇಳ್ತೀನಿ. ಆವಾಗ ಬಂದುಬಿಟ್ಟು ನಾನು ದಿನಕ್ಕೆ 2 ಅವರ್ ಆನ್ಲೈನಲ್ಲಿ ಇರ್ತಾಯಿದ್ದೆ. ಬಟ್ ಇವಾಗ ನಾನು ದಿನಕ್ಕೆ 4 ಅವರ್ಗಿಂತ ಜಾಸ್ತಿ ಆನ್ಲೈನಲ್ಲಿ ಇರ್ತೀನಿ. ನನ್ನ ಹತ್ರ ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡಿ ವರ್ಕೌಟ್ ಮಾಡೋದಕ್ಕೆ ಟೈಮ್ ಇಲ್ಲ, ಆದರೆ 4 ಅವರ್ ಮುಖದ ಮೇಲೆ ಫೋನ್ ಇಟ್ಕೊಂಡು ಫೋನ್ ಯೂಸ್ ಮಾಡೋದಕ್ಕೆ ನನ್ನ ಹತ್ರ ಟೈಮ್ ಇದೆ. ನನಗೆ ನಿಜವಾಗ್ಲೂ ನೆನಪಿಲ್ಲ ನಾನು ಲಾಸ್ಟ್ ಟೈಮ್ ಯಾವಾಗ ರನ್ನಿಂಗ್ ಮಾಡಿದ್ದು ಅಥವಾ ಯಾವಾಗ ಸೈಕ್ಲಿಂಗ್ ಮಾಡಿದ್ದು ಅಥವಾ ಯಾವಾಗಲೂ ವರ್ಕೌಟ್ ಮಾಡಿದ್ದು ಅಂತ ಹೇಳಿ. ಯಾವಾಗಲೂ ಈ ಥರ ಒಂದು ಹಾಬೀಸ್ಗೆ ಬೇಗ ಅಡಿಕ್ಷನ್ ಆಗ್ಬಿಡ್ತೇನೆ. ಹಾಗೆ ನಾನು ಕೂಡ. ಯಾಕಂತ ಹೇಳಿದ್ರೆ ಮನಸ್ಸು ಹೇಳೋ ಸ್ಟಾರ್ಟ್ ಆಗುತ್ತೆ, ಬ್ಯುಸಿ ಲೈಫ್ ಬ್ರೋ. ಯಾಕಂದ್ರೆ ಮನಸ್ಸು ಆಲ್ರೆಡಿ ಕಾರಣಗಳನ್ನ ಹುಡ್ಕೊಂಡ್ಬಿಟ್ಟಿರುತ್ತೆ. ವರ್ಕ್ ಸ್ಟ್ರೆಸ್, ರೆಸ್ಪಾನ್ಸಿಬಿಲಿಟೀಸ್, ಟ್ರಾವೆಲಿಂಗ್, ಬ್ಲಾಗಿಂಗ್ ಎಕ್ಸೆಟ್ರಾ ಬ್ಲಾ. ಸೊ ಸೇಮ್ ನನಗೂ ಕೂಡ. ಸೊ ಆನ್ ರಿಸಲ್ಟ್ ಆಫ್ ದ್ಯಾಟ್, ಸೊ ಹಾಗಾಗಿ ನಾನು ಡಿಸೈಡ್ ಮಾಡಿದೆ ನಾನು ಯಾಕೆ 21 days ಆಫ್ ಹೆಲ್ದಿ ಲೈಫ್ನೆಲ್ಲ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ. ಸೊ ಹಾಗಾಗಿ ನಾನೇ ಚಾಲೆಂಜ್ ತಗೊಂಡು ಅದಕ್ಕೆ ಆ್ಯಕ್ಚುಲಿ ನಾನು 2 ಸಿಂಪಲ್ ಟಾಸ್ಕ್ನ ಸೆಟ್ ಮಾಡಿದೆ. ಅದರಲ್ಲಿ ಮೊದಲನೇದು ಡೈಲಿ ರನ್ನಿಂಗ್ ಅಥವಾ ಸೈಕ್ಲಿಂಗ್ ಹೋಗೋದು. 2ನೇ ಟಾಸ್ಕ್ ಬಂದ್ಬಿಟ್ಟು ಜಂಕ್ ಫುಡ್ ಅಥವಾ ಔಟ್ಸೈಡ್ ಫುಡ್ನ ಆದಷ್ಟು ಅವಾಯ್ಡ್ ಮಾಡೋದು. ಸೊ ಇವತ್ತು ಡೇ ಫಸ್ಟ್ ಕ್ಯಾಮ್ರಾ ಸೆಟ್ ಮಾಡ್ತಾ ಇದ್ದೀನಿ. ಓಕೆ, ರನ್ನಿಂಗ್. ಸೊ ಆ್ಯಕ್ಚುಲಿ ಒಂದೇ ದಿನ 10 ರೌಂಡ್ ಓಡ್ಬೋದು, ಆದರೆ 10 ರೌಂಡ್ ಓಡಿ ನಾಳೆ ಬೆಳಗ್ಗೆ 10 ಗಂಟೆಗೆ ನನಗೆ ಆಗಬಾರ್ದು ಅಂತ ಇಷ್ಟಕ್ಕೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿಗೆ ನಾವು ರನ್ನಿಂಗ್ ಸ್ಟಾರ್ಟ್ ಮಾಡಿ ಹತ್ತತ್ರ 1 ವೀಕ್ ಆಗ್ತಾ ಬಂತು. ಅದ್ರ ಮಧ್ಯದಲ್ಲಿ 1 ದಿನ 2 ದಿನ ಕಟ್ಟಾಗಿದೆ. ಓಕೆ, ಎಲ್ಲ ನಡೆಯುತ್ತೆ, ಎಲ್ಲರಿಗೂ ಇದ್ದಿದೆ ಅಲ್ವಾ, ಯಾರೂ ಅಷ್ಟೊಂದು ಸ್ಟ್ರಾಂಗ್ ಇರಲ್ಲ. ನಾನು ಕೂಡ ಎಕ್ಸಸೈಸಸ್, ಮನಸ್ಸು ಎಕ್ಸಸೈಸ್ ಕೇಳುತ್ತಲ್ವ, ಬ್ಯುಸಿ ವರ್ಕು, ಮೀಟಿಂಗ್ಸು, ಟ್ರಾವೆಲಿಂಗು ಎಕ್ಸೆಟ್ರಾ. ಆ್ಯಕ್ಚುಲಿ ಬರೀ ರನ್ನಿಂಗ್ ಅಷ್ಟೇ ಅಲ್ಲ, ಸೈಕ್ಲಿಂಗ್ ಕೂಡ ಮಾಡ್ತಾಯಿದ್ದೀನಿ. ಸ್ವಲ್ಪ ದಿನ ಸೈಕ್ಲಿಂಗ್, ಸ್ವಲ್ಪ ದಿನ ರನ್ನಿಂಗ್. ಸೊ ಬೋತ್. ಸೊ ದಿನ ಕಳ್ದಂಗೆ ಟೈಮಿಂಗ್ಸು ಚೇಂಜ್ ಆಗ್ತಾಯಿದೆ. ಸಮ್ಟೈಮ್ಸ್ ಮಾರ್ನಿಂಗ್, ಸಮ್ಟೈಮ್ಸ್ ಈವ್ನಿಂಗ್. ಸೊ ಇವತ್ತಿಗೆ ನಾನು ಸೈಕ್ಲಿಂಗ್ ಅಥವಾ ರನ್ನಿಂಗ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 15 days ಪ್ಲಸ್ ಮೇಲೇನು ಆಗ್ತಾ ಬಂತು. ಒಂಥರ ಆಂಗ್ಸೈಟಿ, ಒಂಥರ sometimes I'm missing something ಅಂತ ಅನ್ಸುತ್ತೆ. sometimes ಅನ್ಸುತ್ತೆ I'm also doing good thing for me ಅನ್ಸುತ್ತೆ. So other than this, apart from this, so I was completely active ಆಗಿದ್ದೀನಿ. since when I started running or cycling, completely active. ಮತ್ತು ನನಗೆ ಫುಲ್ ಡೇ ನಾನು ಎನರ್ಜಿ ಇರುತ್ತೆ. ನನಗೆ ಏನು ಅನ್ಕೊಂಡಿದ್ದು ಎಲ್ಲ ಟಾಸ್ಕ್ನ ಮಾಡ್ತಾ ಇದ್ದೀನಿ.
ಯಾವಾಗ ನಮ್ಮ ಮೆಂಟಲಿ ಯಾವ್ದಾದ್ರು ಒಂದು ವಸ್ತುನ ನಾವು ಬೇಡ ಅಂತ ಹೇಳ್ತೀವೋ ಅವಾಗಲೇ ನಮ್ಗೆ ಅದ್ರ ಬಗ್ಗೆ ತುಂಬ ನೆನಪಾಗುತ್ತೆ, ತುಂಬಾ ತಲೆಯಲ್ಲಿ ಕೊರಿಯುತ್ತೆ. ಸೊ ನನಗೂ ಕೂಡ ಹಾಗೆ ಆಗ್ತಾ ಇತ್ತು ಅವಾಗ. ಅಷ್ಟೊಂದು 5 ಕಿಲೋಮೀಟರ್ ಓಡಿಸಿದೆ ಅನಿಸುತ್ತೆ. ಬೆಳಗ್ಗೆ ಹೆವಿ ವರ್ಕೌಟ್ ಆಗೋಯ್ತು. ಬಟ್ 10 ಕಿಲೋಮೀಟರ್ ಕೂಡ ಓಡಿಸ್ಬೋದು, ಸಮಸ್ಯೆ ಹೇಳ್ತಾ ಇಲ್ಲ ನಾನು. ಬಟ್ ಓವರಾಗಿ ಮಾಡೋ ಬೇಡ ಅಂತ ಅಷ್ಟೇ. ಬಟ್ ಒಂದು ಪ್ರಾಬ್ಲಮ್ ಇದೆ. ಏನಪ್ಪ ಅಂತ ಹೇಳಿದ್ರೆ ನನಗೆ ಪಿಜ್ಜಾ ಮತ್ತು ಬರ್ಗರ್ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಹಂಗಂತ ಹೇಳಿದ್ರೆ ನನಗೆ ಪಿಜ್ಜಾ ಮತ್ತು ಬರ್ಗರ್ ಅಂದರೆ ತುಂಬ ಇಷ್ಟ ಅಂತಲೇ ಏನಲ್ಲ, ಐ ಲೈಕ್ ದಟ್ ಅಷ್ಟೇ. ಬಟ್ ಅವಾಗ ನನಗೆ ತುಂಬಾ ಕ್ರೇವಿಂಗ್ಸ್ ಆಗಾಯಿತು. ಬಟ್ ಐ ಕಂಟಿನ್ಯೂ ಟು ಡೂ ದಟ್. ಈ ಚಾಲೆಂಜ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ವೇಟ್ ಇತ್ತು 75.6 ಇತ್ತು. ಇವಾಗ ಎಷ್ಟು ಮಾಡಿ ಎಷ್ಟಾಗಿರ್ಬೋದು ಅಂತ ನಾನು ಹೇಳ್ತೀನಿ. ಈಗ ನನ್ನ ವೇಟ್ ಇದೆ 75.2 kg. ವೇಟ್ ಏನು ಕಡಿಮೆ ಆಗಕ್ಕೆ ಸಾಧ್ಯ? ಅದೇ ಟೈಮಲ್ಲಿ ನಮ್ಮ ಮನೆಯಲ್ಲಿ ಫಂಕ್ಷನ್ಗಳು ನಡೀತಾ ಇದ್ವು. ಆಮೇಲೆ 35 ಮದುವೆ ಅಟೆಂಡ್ ಮಾಡಿದೆ, ಎಂಗೇಜ್ಮೆಂಟ್ಸ್ ಇತ್ತು, ಬರ್ತ್ಡೇ ಇತ್ತು, ಹಬ್ಬಗಳು ಬಂದು ಎಲ್ಲದೂ ಆಯಿತು. ಸೊ ವೆಯ್ಟ್ ಏನು ಕಡಿಮೆ ಆಗಕ್ಕೆ ಸಾಧ್ಯ ಆಯಿತು. ಜಂಕ್ ಫುಡ್ ಏನೋ ಅವಾಯ್ಡ್ ಮಾಡಿದ್ದೆ, ಬಟ್ ಬೇರೆ ನಡೀತಾ ಇತ್ತು. ಸೊ ಹಾಗಾಗಿ ವೆಯ್ಟ್ ಕಡಿಮೆ ಆಗಲಿಲ್ಲ. ಬಟ್ ಈ ಒಂದು ಎಕ್ಸಸೈಸ್, ಈ ಒಂದು ಚಾಲೆಂಜ್ನ ಎಫೆಕ್ಟ್ ನನ್ನ ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ಎಫೆಕ್ಟ್ ಆಯಿತು. ಯಾಕಂದರೆ ಐ ಆಮ್ ಫೀಲಿಂಗ್ ಮಚ್ ಲೈಟರ್ ದ್ಯಾನ್ ಬಿಫೋರ್. ಆ್ಯಂಡ್ ಮತ್ತು ನನ್ನ ಫೋಕಸ್ ಆ್ಯಕ್ಚುಲಿ ಜಾಸ್ತಿ ಆಗಿದೆ, ಆ್ಯಂಡ್ ಮೈ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ಆ್ಯಂಡ್ ಇವಾಗ 21 days ಓವರ್ ಆಗಿದೆ. ಆ್ಯಂಡ್ ಇವಾಗ ನಾವು ಹೋಗ್ತಾ ಇದ್ದೀವಿ ಮೈ ಫೇವ್ರೆಟ್ ಪಿಜ್ಜಾ ತಿನ್ನೋಕ್ಕೆ. ಎಸ್.